ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ಬಿಸಿ ಬಿಸಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಧ್ಯಾಹ್ನದ ಊಟ ನೋಡಿ, ಜೋಳದ ರೊಟ್ಟಿ, ಬೇಳೆ ಸಾರು. ಎಷ್ಟು ಗಾಡಿಗಳಿವೆ. ಅವಳು ರೀಲ್ಸ್ ಅವಳೇ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾಳೆ. ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೈಲಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಸೊ ಬನ್ನಿ ಗೈಸ್, ಇವತ್ತು ಶನಿವಾರ, ಸೊ ಹಾಗಾಗಿ ಪೂಜೆ ಮನೆ ವಾರ ಇವತ್ತು. ಸೊ ಹಾಗಾಗಿ ಪೂಜೆ ಮಾಡಾಯಿತು. ಸೊ ತೋರಿಸ್ತೀನಿ. ಈಗ ಇದರಲ್ಲಿ ನಾನು ಪಲಾವ್ ಮಾಡಿದ್ದೀನಿ, ತರಕಾರಿ ಪಲಾವ್, ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ಅದರ್ವೈಸ್ ನೋಡಿ ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ. ಚಂದ ಅಲ್ವಾ? ಸೊ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಆಯಿತು, ಕ್ಲಿಯರ್ ಆಯಿತು. ಅದಾದಮೇಲೆ ನೋಡಿ ಹೆಂಗೆ ಕೂತಾಳೆ ಮಾರಾಣಿ. ಯಾರ್ದು ವ್ಲಾಗ್ ನೋಡ್ತಾಳೆ, ಸಮೀರ್ದವ್ರದ್ದು ವ್ಲಾಗ್ ನೋಡ್ತಾ ಇದ್ದಾರೆ ಗೈಸ್. ನೋಡಿ ನಮ್ಮ ಮನೆ ಹೊಸ್ತಲ್ದು ಈ ಥರ ಪೂಜೆ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಇದು ನಮ್ಮ ಮನೆಯ ಪ್ರೀತಿಯ ಒಂದು ಏನಂತಾರೆ ಮರ ಗಿಡ, ಗಿಡಗಳು ಸ್ಮಾಲ್ ಇವಾಗ ಹಾಕಿರೋದು ಇವೆಲ್ಲ. ಅಲ್ಲಿ ಎರಡಿದ್ದಾವೆ ನೋಡಿ, ಇಲ್ಲಿ ಎರಡಿದ್ದಾವೆ. ಇವತ್ತು ನೋಡಿ ಬಿಸಿಲು ಈ ಥರ ಇದೆ ಇವತ್ತು ಬೆಂಗಳೂರಲ್ಲಿ. ಬಟ್ ನಮ್ಮ ಮನೆ ಹತ್ರ ಸ್ವಲ್ಪ ಗಿಡ ಮರಗಳು ಜಾಸ್ತಿನೇ ಇದ್ದಾವೆ ಗೈಸ್. ಸೊ ಬನ್ನಿ, ಪೂಜೆ ಎಲ್ಲ ಮುಗೀತು. ಇವಾಗ ಟೀ ಕುಡಿಬೇಕು. ಟೀ ಇಲ್ಲಿ ಮಾಡಿದಾಳು ಟೀ. ಈಗ ಇದನ್ನು ಟೀ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀವಿ. ಓಕೆ ಬನ್ನಿ. ಸೊ ಗೈಸ್, ಇವಾಗ ಟೀ ಎಲ್ಲ ಕುಡಿದೆ, ಪಲಾವ್ ಮಾಡಿದ್ದೀನಲ್ವಾ. ಸೊ ಇವಾಗ ಬೆಳಗ್ಗೆ ಟಿಫನ್ ತಿನ್ನಬೇಕು. ವಾವ್, ಕಾಣಿಸ್ತಿದೆಯಾ? ಹಿಂಗಾಗಿದೆ ವೆಜಿಟೇಬಲ್ ಪಲಾವ್. ಇದೊಂಚೂರು ತಿನ್ಕೊಂಡ್ಬಿಟ್ರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಕಲರ್ ಮಾತ್ರ ಸಖತ್ತಾಗಿ ಬಂದೈತೆ. ಇವಾಗ ತಟ್ಟೆಲ್ಲಿ ಹಾಕೊಂಡು ತಿನ್ನೋಣ. ಟೀ ಕುಡಿದ್ನಲ್ವಾ, ಒಂಚೂರು ಹೊಟ್ಟೆ ತುಂಬ್ದಂಗಾಗೈತೆ. ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಇರಬಾರ್ದು. ಸೊ ಅದಕ್ಕೆ ಒಂಚೂರು ತಿನ್ನೋಣ. ಸಾಕು. ಇದು ನನಗೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡಿ, ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಈಗ ತಿಳ್ಕೊಂಡು ಬರುವ. ಫೋನ್ ನೋಡ್ತಿದ್ಲು, ಕ್ಯಾಮರಾ ಬಂದ ತಕ್ಷಣ ನೋಡಿ ಹೆಂಗೆ ಮಾಡ್ತಾಳೆ. ಲಲ್ಲ ಗೈಸ್, ನಾನು ಪಲಾವ್ ಊಟ ಮಾಡ್ತಾಯಿದ್ದೀನಿ, ತರಕಾರಿ ಪಲಾವ್. ಸೊ ಬಿಸಿ ಬಿಸಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹೊರಗಿನ ಫುಡ್ಡು ಸ್ವಲ್ಪ ಅವಾಯ್ಡ್ ಮಾಡಬೇಕು ನನ್ನ ಮಗಳೇ. ಯು ಅಂಡರ್ಸ್ಟುಡ್? ಯಾ. ಒಂದು ಬೆಳಗ್ಗೆ ಒಂದು ಇದು ನೋಡಿದೆ, ಹಂಗೆ ರೂಮ್ ಮಾಡ್ಬಿಡು, ಅದಿರಲಿ ಬಿಡು. ಬೆಳಗ್ಗೆ ಒಂದು ವರ್ಡ್ ಓದಿದೆ, ನಾಯಿಗಳು ಬೊಗಳ್ತಾವಂತೆ ಆದರೆ ಕಚ್ಚಲ್ವಂತೆ. ಹೌದು, ಕಚ್ಚ ನಾಯಿ ಯಾವತ್ತು ಬೊಗಳಲ್ವಂತೆ. ಹೌದು, ನಿಜ ಅಲ್ವಾ? ಅದು ನಿಜ. ಬಟ್ ಅಂದರೆ ಇನ್ನೊಂದೇನೆಂದರೆ ನಾಯಿಗಳಿಗೆ ನಿಯತ್ತಿರುತ್ತೆ. ನರಿ ನೋಡಿ ಗಾಯ್ಸ್, ರೀಲ್ಸ್ ಅಲ್ಲ, ಕಂಟೆಂಟ್ ವಿಡಿಯೋಸ್ ಮಾಡಿ ಕೂತಿದ್ದೀವಿ. ಸೊ ಇನ್ನ ಕ್ರೇಜಿ ಆಗಿರೋ ಕಂಟೆಂಟ್ ವಿಡಿಯೋ ಬರುತ್ತೆ. ಕಲರ್ ಹುಡ್ಕೋತಾ ಇರಿ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ಇವಾಗ ಅವ್ರದ್ದು ಟಿಫನ್ ಆಯಿತು ಜಸ್ಟ್ ಇವಾಗ. ಸೊ ನಾನು ಇವಾಗ ವೀಡಿಯೋಗಳೆಲ್ಲ ಮಾಡಿಕೊಂಡು ಎಡಿಟಿಂಗು ಮಾಡ್ಕೊಂಡಿದ್ದೀನಿ. ಸೊ ಎಡಿಟಿಂಗು ಮಾಡಿದ್ದೀನಿ, ಅರ್ಧಂಬರ್ಧ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಿಲ್ಲ, ನನ್ನ ಮುಖನೂ ಕಾಣ್ತಿಲ್ವಾ? ನಾಯಿ ಕಂಟೆಂಟ್ ವಿಡಿಯೋ ಮಾಡಿದ್ದೀವಿ. ಕಂಟೆಂಟ್ ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಈಗ ಎಷ್ಟು ಕುತ್ಕೊಂಡಿದ್ದೀನಿ. ವ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ. ಆಮೇಲೆ ಇವಾಗ ನಾಟಕ ಬಂತು ನೋಡಿ, ಹೆಂಗೆ ಕುಡಿತಾಳೆ. ಸಿಕ್ಕಾಪಟ್ಟೆ ಬಿಸಿಲು ಆಯ್ತಾ ಇಲ್ಲ, ಸೆಕೆ ಅಷ್ಟೊಂದು.
ಬೆಂಗಳೂರಿನಲ್ಲಿ ಬಿಸಿಲು ಜಾಸ್ತಿ ಆಗಿ ಎಲ್ಲರೂ ಮನೇಲಿ ಇರಬೇಕು ಅಂತ ನಾವು ಮನೆಯಲ್ಲ ಕೇಳಿದೆ. ಹಾಂ ಹೇಳಿದೆ ಇದು ಪಲಾವ್ ಇನ್ನೂ ಹಂಗೆ ಐತೆ. ಸ್ವಲ್ಪ ಟೀ ಕುಡಿದ್ಬಿಟ್ನಲ್ವಾ, ಸೊ ಹೋಗ್ಲಿಲ್ಲ ನನಗೂ. रुको एक सेकंड. What's their problem here? रुको एक ಅವಳು ಹಂಗೆ ಅವಾಗ ಒಂದು ಸ್ವಲ್ಪ ಹಂಗೆ ಆಡ್ತಿರ್ತಾಳೆ. ನೋಡಿ ಗೈಸ್, ನಮ್ಮ ಮನೇಲೆಲ್ಲ ಗಿಡ, ಎಲ್ಲೆಲ್ಲೂ ನಾನೇ ಇಲ್ಲೂ ನಾನೇ ಅಂತ ಗಿಡಗಳು ಬೆಳೆಸ್ಕೊಂಡಿದ್ದೀವಿ. ಯಾಕೆಂದರೆ ಸೆಕೆ ಅಲ್ವಾ, ಬಿಸಿಲಲ್ವಾ, ಸ್ವಲ್ಪ ತಂಪಿರಲಿ ಮನೆ ಎಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಗೈಸ್, ಮಧ್ಯಾಹ್ನದ ಊಟ ನೋಡಿ, ಜೋಳದ ರೊಟ್ಟಿ, ಬೇಳೆ ಸಾರು, ಈರುಳ್ಳಿ. ಅವಳು ಅಲ್ಲಿ ಹೋಗಿದ್ದಾಳೆ, ಒಂದು ರೌಂಡ್ ಆಯ್ತು, ಈಗ 2ನೇ ರೌಂಡ್ ಹೋಗಿದ್ದಾಳೆ. ಸೊ ನೋಡಿ, ನಾವು ಇವಾಗ ಒಂದು ಮೂವಿ ನೋಡಿಕೊಂಡು, ಕನ್ನಡದ್ದು ಮೂವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ಊಟ ಮಾಡುವ. ಇದು ನಮ್ಮ ಸ್ಟೈಲು. ಬಂದು ನೋಡಿ, ಹೆಂಗಿದೆ ಊಟ? ನಾವು ಸ್ಪೈಸಿ ತಿನ್ನೋದು ಜಾಸ್ತಿ ಅಲ್ವಾ, ಸ್ಪೈಸಿ ತಿನ್ನೋದು ಜಾಸ್ತಿ ಗೈಸ್ ನಾವು. ಸೌಂಡ್ ಕೇಳಿಸಲ್ಲ, ಟಿ ವಿ ಸೌಂಡ್ ಕೇಳಿಸಲ್ಲ, ಫ್ಯಾನ್ ಹಾಕಿದ್ರೆ. ಸೊ ಗೈಸ್ ನೋಡಿ, ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀನಿ. ಫೋನು ಬರ್ತಾ ಇದೆ ಗೈಸ್, ಎಂತ ಮಾಡೋದು, ಎಲ್ಲಿದೆಯಾ ಅಂತ ಫೋನ್ ಮಾಡ್ತಾಳೆ. ಇವಾಗ ಹೋಗ್ತಾಯಿದ್ದೀನಿ ಅವ್ರ ಮನೆಗೆ. ನೋಡಿ, ನಮ್ಮ ಮನೆಗೆ ಹಾಲು ಹಾಕೋರು ಇಲ್ಲಿ ಹಸು ಮತ್ತು ಎಮ್ಮೆ ಏನೋ ಮಾಡ್ತಾರೆ ದೇವ್ರು. ಗೈಸ್, ಇದರಿಂದನೇ ನಮ್ಗೆ ಹಾಲು ತಗೊಂಡು ಕೊಡ್ತಾರೆ. ಅಯ್ಯೋ ಸ್ವಲ್ಪ ಬನ್ನಿ ಹೋಗೋಣ ಇವಾಗ. ಫೈನಲಿ ಬಂದ್ವಿ ಅವಳ ಮನೆಗೆ. ಅದು ಬಂದ್ವಿ ಅಲ್ಲ, ಬಂದೆ. ನೋಡಿ ಹೆಂಗೆ ನೋಡ್ತಾರೆ ಅಂತ ಇಬ್ಬರು ತಾಯಿ ಮಗಳು. ನೋಡಿ, ಅಲ್ಲಿಂದನೇ ಪೋಸ್ ಕೊಡ್ತಾರೆ ಗೈಸ್, ಅಲ್ಲಿಂದನೇ ಪೋಸು. ಹಾಂ, ಹೆಂಗೆ ರೆಡಿ ಆಗೋದು ನೋಡು. ರೆಡಿ ಏನಾಗಿಲ್ಲ, ಸುಮ್ಮನೆ ನಾರ್ಮಲಾಗಿ ಬೇಜಾರಾಗ್ತಿತ್ತು ಮನೇಲಿ ಕೂತ್ಕೊಂಡು. ಸೊ ಹಾಗಾಗಿ ಸುಮ್ಮನೆ ಮೈಂಡ್ ಫ್ರೆಶ್ ಆಗಲಿ ಅಂತ ಒಂದು ಒಳ್ಳೆ ವಾತಾವರಣಕ್ಕೆ ಬಂದಿದ್ದೀವಿ ಗೈಸ್. ನಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ ಇವಾಗ ಹೋಗೋಣ. ಆಲ್ರೆಡಿ ಸೂರ್ಯ ಇನ್ನೂ ಇದ್ದಾನೆ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಯ್ತೇನೋ, ಇನ್ನೂ 5 ನಿಮಿಷ ಇದೆ 6 ಗಂಟೆಗೆ. ಸೂರ್ಯ ಮುಳುಗ್ತಾನೆ ಇಲ್ಲ. ನಾನು ಬಂದಿದ್ದೀನಲ್ಲ, ಎಷ್ಟು ಬನ್ನಿ ಹೋಗುವ. ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ವೀಡಿಯೋಗಳು ನಾವೇ ನೋಡಿ ನಗೋಣ. ತುಂಬ ಚೆನ್ನಾಗಿ ವೀಡಿಯೋಗಳು ಬರ್ತಾಯಿದ್ದಾವೆ. ಇನ್ಸ್ಟಾಗ್ರಾಮ್ದಲ್ಲಂತೂ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಸಖತ್ತಾಗಿ ವ್ಯೂಸ್ ಹೋಗ್ತಾ ಇದ್ದಾವೆ. ಯಾ, ಥ್ಯಾಂಕ್ ಯು. ನೋಡಿ ಗೈಸ್, ನನ್ನ ತಂಗಿ ಬಂದ ತಕ್ಷಣ ಕರೀತಾ. ಅಯ್ಯೋ, ಅದೆಷ್ಟು ಚೆನ್ನಾಗಿತ್ತು ಪುಟಾಣಿದು. ಅವ್ರು ಹೋದ್ರಾಕುತ್ತಾರಂತ ಅದು ಹೋದ್ರಾಗ್ತದೆ ನೋಡು. ಅಯ್ಯೋ ಅಯ್ಯೋ, ಟ್ರೀಟ್ಮೆಂಟ್ ಕೊಡ್ಬೇಕು ಫಸ್ಟು. ಬನ್ನಿ ಗೈಸ್ ಹೋಗುವ. ಇದು ಬಂದ್ಬಿಟ್ಟು ಲೇಔಟ್ ನೋಡು. ಅದಾದ ಬೇರೆ ನಾಯಿ ಬಂದೈತೇನೋ, ಅದಕ್ಕೆ ಇಲ್ಲ ರವ. ಇಲ್ಲಿ ಎಷ್ಟು ಗಾಡಿಗಳಿದ್ದಾವೆ ಅಂತ ನೈಸ್ ರೋಡಲ್ಲಿ, ಸಿಕ್ಕಾಪಟ್ಟೆ ಗಾಡಿಗಳು. ಹಾಂ, ಎಲ್ಲೋಗುತ್ತೋ ನೈಸ್ ರೋಡ್ ಮಾತ್ರ. ಇದು ಎಷ್ಟು ಸಕ್ಕದಾಗ ಕಾಣ್ತಿದೆ ಗೊತ್ತಾ, ರೆಡ್ ಲೈಟ್ಗಳು ನನಗೆ ಇದರಲ್ಲಿ ವೀಡಿಯೋದಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಅವಳ ರೀಲ್ಸ್ ಅವಳೇ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾಳೆ. ಯಾರು ಕಮೆಂಟ್ ಹಾಕಿದ್ದಾರೆ ಏನಂತ ಗೊತ್ತಾ, ಚೆನ್ನಾಗಿ ಆಕ್ಟಿಂಗು, ಆಮೇಲೆ ಬರೀ ಮೆಸೇಜ್ ನೋಡಿನೇ ಹಿಂಗೆ, ಇನ್ನೊಂದು ಮೊಬೈಲ್ ನೋಡಿದ್ರೆ ಅಷ್ಟೇ ಖುಷಿ ನೋಡೋಳಿಗೆ. ಎಲ್ಲ ಕಮೆಂಟ್ಸ್ ನೋಡ್ತೀನಿ, ಹಂಗಾಗಿ ನೈಸ್ ಅಕ್ಕ ಅಂತ ಹಾಕೋರೆ, ಅದೇ ನೋಡಿ ಖುಷಿ ಪಡ್ತಾ ಇದ್ದೀನಿ.
ನಿನ್ಗೇನ್ ಅನ್ಸುತ್ತೆ ಕಮೆಂಟ್ ಖುಷಿ ಆಗುತ್ತೆ ನನಗೆ. ಕಮೆಂಟ್ಸ್ಗಳು ಒಂದೊಂದು ಸಕ್ಕತ್ತಾಗಿ ಬರ್ತವೆ. ಕಾಪಿರೈಟ್ ಬರುತ್ತೆ ಆಫ್ ಮಾಡಿ. ಸೊ ಒಂದೊಂದು ವಿಡಿಯೋಗಳು ನಾನು ನೀನು ಭಾವ ಮಾಡಿದೀವಲ್ಲ ಸೌಂಡ್ ಕಮ್ಮಿ. ಅಂತ ಅದು ಅಂತೂ 7 ಎಷ್ಟು ಮಿಲಿಯನ್ ಓಡ್ಬಿಟ್ಟೈತೆ ಆ ವಿಡಿಯೋ. ಅದು ಅಲ್ಲ ಇನ್ನೊಂದು ಆ ಜನ ಹಾಂ ಗೊತ್ತಾಯ್ತು ಮಾಡಿದ್ನಲ್ಲ ಯಾರು ಸೂಪರ್ ಆಂಟಿ ಅಂತ ಇನ್ಸ್ಟಾದಲ್ಲಿ ಚೆನ್ನಾಗಿ. ನನಗಂತೂ ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ. ಆಂಟಿ ಮಸ್ತ್ ಅಂತೆ ನೋಡ್ರಿ ಆಂಟಿ ಆಂಟಿ ಅಂತಾರೆ ಸೂಪರ್ ಅಂತಾರೆ ಅಂತಾರೆ. ಅದಕ್ಕೆಲ್ಲ ಏನು ಏನದು ಅಕ್ಸೆಪ್ಟ್ ಮಾಡ್ಕೋಬೇಕು ಗೈಸ್. ಯಾ ಅಷ್ಟೇ ಇವತ್ತಿನ ವಿಡಿಯೋ. ಎಲ್ಲರೂ ಕುತ್ಕೊಂಡು ಫುಲ್ಲು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಎಷ್ಟು ಟೈಮ್ ಪಾಸ್ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಂದರೆ ಸಿಕ್ಕಾಬಿಟ್ಟು ಟೈಮ್ ಪಾಸ್ ಮಾಡ್ತೀವಿ. ಯಾ ಗೈಸ್, ಇನ್ಸ್ಟಾದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಂಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ. ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ವೀಡಿಯೋಸು. ಹಾಗೆ ನನ್ನ ಒಂದು ಯೂಟ್ಯೂಬಲ್ಲೂ ವೈರಲ್ ಆಗ್ತಿದೆ, ಸ್ವಲ್ಪ ವೈರಲ್ ಆಗ್ತಾ ಇದ್ದಾರೆ. ಸಾಕು. ಆಮೇಲೆ ಫೇಸ್ಬುಕ್ಕಲ್ಲೂ ವೈರಲ್ ಆಗ್ತಿದ್ದಾರೆ. ಯಾ ಇಟ್ಕೋ ಎಂಡ್ ಮಾಡಿಬಿಡ್ತಿಲ್ಲ. ಸೊ ಐ ಹೋಪ್ ಗೈಸ್ ನೋಡಿದ್ರೆಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಲಿ. ಲವ್ ಯು. ಟೇಕ್ ಕೇರ್. ಬಾಯ್. ನಾನು ಲೋಕಲ್ಲು ಸುತ್ತಲ್ಲು ನೀನಂಗೆ ಸಿಕ್ಕಿ ಬಿಟ್ಟೆ.